ಭಾರತಿ ಬಾ ಇಲ್ಲಿ. ಹಾ ರೀ, ಬಂದೆ ಇರಿ. ಒಂದ್ ನಿಮಿಷ ಬೇಗ ಬಾ ಭಾರತಿ. ಏನ್ರಿ, ಯಾಕೆ ಒಂದೇ ಸಮಕ್ಕೆ ಹೋಗ್ತಿದ್ದೀರಾ? ರಮ್ಯಾ ಏನ್ ಮಾಡ್ತಿದ್ದಾಳೆ? ರೂಮಲ್ಲಿ ಇರ್ಬೇಕು ರೀ. ಯಾಕೆ ಕಾಲೇಜ್ ಹೋಗಲ್ವಂತ? ಅದೇ ರೀ ಕೇಳ್ದೆ, ಮದ್ವೆ ಆಗೋವರ್ಗಾದ್ರೂ ಕಾಲೇಜ್ಗೆ ಹೋಗಮ್ಮ ಅಂತ. ಆಮೇಲೆ ಬೇಕಾದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಕಟ್ಟುವಂತೆ ಅಂತ. ಅವಳು ಇಲ್ಲಮ್ಮ, ನನ್ಗೆ ಸಾಕು, ನಾನು ಓದೋದ್ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಓದೋದ್ ನಿಲ್ಲಿಸ್ತಾಳಂತ? ಯಾಕೆ ಭಾರತಿ? ಪಾಪ ಹುಡ್ಗನ್ ಮನೆಯವ್ರೇನು ಓದೋದ್ ನಿಲ್ಲಿಸ್ಬೇಕು ಅಂತ ಇನ್ ಹೇಳಿಲ್ವಲ್ಲ. ಎಕ್ಸಾಮ್ ಬರೀಲಿ ಬಿಡು. ನಾನು ಅದೇನಪ್ಪ ಹೇಳ್ದೆ, ಎಕ್ಸಾಮ್ ಒಂದೇ ಸತಿ ಕಟ್ಟು ಡೈರೆಕ್ಟ್ ಆಗಿ ಅಂತ. ಬೇಡ ಅಮ್ಮ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾಳೆ. ನಾನೇನ್ ಮಾಡ್ಲಿ ಹೇಳಿ? ಸದ್ಯ ಅವಳು ಮದ್ವೆಗೆ ಒಪ್ಕೊಂಡಿರೋದೇ ಹೆಚ್ಚಲ್ವಾ? ಅಂಥದ್ರಲ್ಲಿ ನಾನು ಎಕ್ಸಾಮ್ ಕಟ್ಟು ಅದು ಇದು ಅಂತ ಬಲವಂತ ಮಾಡಿದ್ರೆ ಆಮೇಲೆ ನನಗೆ ಮದ್ವೆನೇ ಬೇಡ ಅಂದ್ರೆ ಏನ್ ಮಾಡೋದು? ಅಪ್ಪ, ಮೊದ್ಲೇ ಅಂತ ಮಗಳು ಸಿಟ್ಟು ಮಾಡ್ಕೊಂಡು ಮದ್ವೆನೇ ಬೇಡ ಅನ್ಬಿಡ್ತಾಳ. ಆಮೇಲೆ ಅದಕ್ಕೆ ಸ್ವಲ್ಪ ಇವಾಗ ಸಮಾಧಾನದಿಂದ ಮಾತಾಡ್ತೀನಿ. ಅವಳು ಹೇಳಿದ್ದಕ್ಕೆಲ್ಲ ಹೂ ಹೂ ಅಂತ ಇದ್ದೀನಿ ನಾನು. ಅಬ್ಬಬ್ಬಾ, ಒಂದೊಂದ್ಸರಿ ಎಷ್ಟು ಕೋಪ ಮಾಡ್ಕೋತಾಳೆ ಗೊತ್ತಾರಿ. ನನಗಂತೂ ಭಯ ಆಗುತ್ತೆ. ಗಂಡನ ಮನೆಗೆ ಹೋದಾಗ ಈ ರೀತಿ ಕೋಪ ಮಾಡ್ಕೊಂಡು ರೂಮಲ್ಲಿ ಸೇರ್ಕೊಂಡ್ರೆ ಹೇಗೆ ಹೇಳಿ? ಸರಿ ಹೋಗ್ತಾಳೆ ಬಿಡು. ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೇಕು ಅಂತ ಏನೋ ಬೇಜಾರ್ ಮಾಡ್ಕೊಂಡಿರ್ಬೇಕು. ಬೇಜಾರಿದೆ, ನನಗೂ ಗೊತ್ತಾಗ್ತಿದೆ. ನನಗೂ ಬೇಜಾರಾಗ್ತಿದ್ಯಲ್ಲ. ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಹೆಣ್ಮಕ್ಳು ಅಂತ ಹುಟ್ಟಿದ ಮೇಲೆ ಇನ್ನೊಬ್ರ ಮನೆಗೆ ಹೋಗ್ಲೇಬೇಕು. ಒಂದು ಸಂಸಾರ ಅಂತ ಕಟ್ಕೊಳ್ಳೇಬೇಕಲ್ವಾ? ಅದೇನೋ ಸರಿ. ಅಲ್ಲ, ಇನ್ವಿಟೇಷನ್ ಡಿಸೈನ್ ತೋರಿಸ್ಬೇಕಿತ್ತು ರಮ್ಯಾಗೆ. ಅವಳಿಗೆ ಇಷ್ಟ ಆಗುತ್ತೋ ಹೆಂಗೋ ಅಂತ. ಮತ್ತೆ ಅವಳ ಫ್ರೆಂಡ್ಸಿಗೆಲ್ಲ ಕೊಡ್ಬೇಕಲ್ಲ. ಹಾ ಹಾ, ಕೇಳ್ಬೇಕಿತ್ತು ಒಂದ್ ಮಾತು. ಇಲ್ಲೇ ರೂಮಲ್ಲಿ ಇದ್ದಾಳೆ, ಬನ್ನಿ ಕೇಳೋಣ. ಹಾ ನಡಿ. ಅಮ್ಮ ರಮ್ಯಾ, ನೋಡಮ್ಮ, ನಿಮ್ಮಪ್ಪ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಕೊ ಬಂದಿದ್ದಾರೆ. ಡಿಸೈನ್ ನಿನಗೆ ಇಷ್ಟ ಆಯ್ತಾ ನೋಡು. ಡಿಸೈನ್ ಇಷ್ಟ ಆದ್ರೆ ಇದನ್ನೇ ಪ್ರಿಂಟ್ ಮಾಡಿಸ್ಬಿಡೋಣ ಅಂತ. ಮತ್ತೆ ನಿಮ್ ಕಾಲೇಜ್ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡೋ ನೀನೆ. ಬೇಡಮ್ಮ, ಯಾವುದೋ ಒಂದು ಡಿಸೈನು. ನನ್ಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾವ್ದಾದ್ರೂ ಪ್ರಿಂಟ್ ಮಾಡಿಸ್ಕೊಳ್ಳಿ, ಯಾರಿಗಾದ್ರೂ ಕೊಟ್ಕೊಳ್ಳಿ. ನಾನಂತೂ ಯಾವ ಫ್ರೆಂಡ್ಸ್ಗೂ ಕೊಡೋದಿಲ್ಲ. ಏನಮ್ಮ ಹಂಗಂದ್ರೆ ಆಗತ್ತಾ? ನಿನ್ ಸ್ನೇಹಿತರಿಗೆಲ್ಲ ಕೊಡ್ಬೇಕು, ನೀನು ಎಲ್ಲಾರನ್ನೂ ಮದ್ವೆ ಕರಿಬೇಕು. ಹೌದಮ್ಮ ರಮ್ಯಾ ಪುಟ್ಟಿ, ನಿನ್ ಸ್ನೇಹಿತರಿಗೆಲ್ಲ ಕೊಡು, ಎಲ್ಲಾರು ಬರ್ಲಿ. ಇನ್ನ ಮದುವೆ ಆದ್ಮೇಲೆ ನಿನ್ ಫ್ರೆಂಡ್ಸ್ ಯಾರು ಸಿಗೋದಿಲ್ಲ ನಿನ್ಗೆ. ಆಮೇಲೆ ನಮ್ಗೆ ಹೇಳ್ದಂಗ್ ಮದ್ವೆ ಆದ್ಲು ಅಂತ ಎಲ್ಲ ಹಾಡ್ಕೋತಾರೆ. ಕೊಡೋದ್ ಕೊಡು, ಏನಾಯ್ತು ಈಗ? ಇಲ್ಲ ಅಪ್ಪ, ನನಗಿಷ್ಟ ಇಲ್ಲ. ನನ್ನ ಫ್ರೆಂಡ್ಸ್ ಯಾರು ಬರೋದು ಬೇಡ. ಬರೋದ್ ಬೇಡ? ಯಾಕಮ್ಮ? ನಂಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಬರೋದು ಇಷ್ಟ ಇಲ್ಲ. ಪ್ಲೀಸ್ ಅಪ್ಪ, ನನಗೆ ಬಲವಂತ ಮಾಡಬೇಡಿ. ಹಾ ಆಯ್ತು ಬಿಡಮ್ಮ. ಫ್ರೆಂಡ್ಸ್ ಅನ್ನ ಕರಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಹೋಗ್ಲಿ, ಕಾರ್ಡ್ ಆದ್ರೂ ನೋಡು, ಡಿಸೈನ್ ಇಷ್ಟ ಆಯ್ತಾ ನೋಡು. ಅಪ್ಪ, ಕಾರ್ಡ್ ಡಿಸೈನ್ ತಗೊಂಡು ನಾನು ಏನ್ ಮಾಡ್ಲಿ ಹೇಳಿ? ಇದನ್ನು ಡಿಸೈನ್ ನೋಡ್ಕೊಂಡು ಕೂತ್ಕೊಬೇಕಾ? ಯಾವ್ದೋ ಒಂದು ಪ್ರಿಂಟ್ ಮಾಡಿಸ್ಕೊಳ್ಳಿ. ಅಲ್ಲಮ್ಮ, ಈ ಡಿಸೈನ್ ನ ಹುಡ್ಗನ್ ಮನೆಯವ್ರು ಓಕೆ ಮಾಡಿದ್ದಾರೆ. ಈ ಕಾರ್ಡ್ ಎಲ್ಲನೂ ಹುಡ್ಗನ್ ಮನೆಯವ್ರೆ ಕಳ್ಸಿಕೊಟ್ಟಿರೋದು. ಅದಕ್ಕೆ ನಿನ್ನೂ ಒಂದ್ ಮಾತು ಕೇಳೋಣ ಅನ್ಕೊಂಡೆ. ಹೋಗಪ್ಪ, ಆಯ್ತು ಹ್ಞೂ ಅಂತಾನೆ ಹೇಳು. ಸರಿನಮ್ಮ, ಆಯ್ತು, ಹಾಗೆ ಹೇಳ್ತೀನಿ ಬಿಡು. ಇದನ್ನೇ ಓಕೆ ಮಾಡ್ತೀನಿ. ಮತ್ತೆ ನಿಮ್ಮ ಅಕ್ಕನ ಮನೆಗೂ ಸ್ವಲ್ಪ ಕಾರ್ಡ್ಗಳನ್ನ ಕಳಿಸ್ಕೊಟ್ಟಿದ್ದೆ. ಅವ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ಕೊಡ್ತಾರಂತೆ. ನಾನು ಒಬ್ನೇ ಓಡಾಡಕ್ ಆಗಲ್ವಲ್ಲ. ಹ್ಞೂನ್ರಿ, ನಿಮ್ ತಂಗಿ ಮನೆ ಕೊಟ್ರಾ? ಹ್ಞೂ ಭಾರತಿ, ಇವಾಗ ಹೊರಟಿದ್ದೀನಿ. ನನ್ನ ತಂಗಿ ಮನೆಯಿಂದಾನೇ ಕೊಡೋದಕ್ಕೆ ಶುರು ಮಾಡೋಣ ಅಂತ. ಆಮೇಲೆ ಅವಳು ನಿನಗೆ ಗೊತ್ತಲ್ಲ, ಮೊದಲು ನಮ್ಮಣ್ಣ ನನ್ನನ್ನೇ ಕರ್ದಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾಳೆ. ಹ್ಞೂ ರೀ, ಅದಕ್ಕೆ ಹೇಳ್ದೆ ನಿಮ್ ತಂಗಿ ಮನೆ ಕೊಟ್ರಾ ಅಂತ. ಮೊದಲು ಕೊಟ್ಬಿಡಿ ಅಲ್ಲಿಗೆ. ಹಾ, ಇವತ್ತು ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀನಿ. ಮದ್ವೆ ಬೇರೆ ಇನ್ನೊಂದು ವಾರ ಇರೋದ್ರಿಂದ ಆದಷ್ಟು ಬೇಗ ಮುಗಿಸ್ಬೇಕು. ಹಾಗೆ ಚೌಟ್ರಿನೂ ಇವತ್ತೇ ಬುಕ್ ಮಾಡ್ಕೊ ಬಂದ್ಬಿಡ್ತೀನಿ. ಅಡ್ವಾನ್ಸ್ ಕೊಟ್ಬಿಡ್ತೀನಿ ಭಾರತಿ. ಹಾ ರೀ, ಕೊಟ್ಬಿಡಿ. ನಮಗೆ ಇನ್ನೂ ತುಂಬಾ ದಿನಾನೂ ಟೈಮ್ ಇಲ್ಲ, ಒಂದೇ ವಾರ ಇರೋದು. ಆಮೇಲೆ ಚೌಟ್ರಿ ಬೇರೆ ಯಾರಾದ್ರೂ ಬುಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ. ಹಾ, ಸದ್ಯಕ್ಕೆ ಯಾವ್ದು ಬುಕ್ ಆಗಿಲ್ವಂತೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಾನೇ ಬುಕ್ ಮಾಡೋಣ ಅಂತ. ಎಷ್ಟಾಗುತ್ತಂತೆ ರೀ? ಅದೇ ಭಾರತಿ, ಚೌಟ್ರಿಗೇನೆ 1-1.5 ಲಕ್ಷ ಆಗುತ್ತಂತೆ. ಇನ್ನ ಡೆಕೋರೇಷನ್ಗೆಲ್ಲ ಒಂದು 50,000 ರೂಪಾಯಿ ಆಗುತ್ತೆ. ಓ ಹೌದಾ? ಹಾಗಿದ್ರೆ ಚೌಟ್ರಿಗೆ ಅಂತಾನೆ 2 ಲಕ್ಷ ಎತ್ತಿಡ್ಬೇಕು. ಹೌದು ಭಾರತಿ, ಎತ್ತಿಡ್ಲೇಬೇಕು. ಸ್ವಲ್ಪ ಅದು ಇದು ಕೂಡಿಟ್ಟಿರೋದು ಇದೆಯಲ್ಲ, ಏನೋ ಮಾಡೋಣ ಬಿಡು. ಇನ್ನ ಒಡವೆ ಅಂತೂ ಎಲ್ಲ ಇದಾವೆ. ಬೇರೆ ಏನಾದ್ರೂ ಮಾಡ್ಸೋದಿದ್ಯಾ? ಬೇಡ ರೀ, ನನ್ನವೇ ಒಡವೆಗಳಿದಾವಲ್ಲ, ಎಲ್ಲಾನು ಇವಳಿಗೆ ಕೊಟ್ಬಿಡ್ತೀನಿ. ಮತ್ತೆ ಇವಾಗ ಮಾಡಿಸ್ಬೇಕು ಅಂದ್ರೆ ಸುಮ್ಮನೆ ಖರ್ಚು ಜಾಸ್ತಿ. ಅಲ್ಲ ಭಾರತಿ, ಎಲ್ಲನೂ ರಮ್ಯಂಗ್ ಕೊಟ್ಬಿಟ್ರೆ ನಿನಗೆ? ನನಗೆ ಯಾಕ್ರಿ ಒಡವೆ? ಒಡವೆ ಹಾಕೊಂಡು ಮೆರಿಬೇಕಾಗಿದ್ದ ಕಾಲ ಎಲ್ಲ ಹೊರಟೋಯ್ತು. ಈಗ ಮಕ್ಕಳು ಮದ್ವೆ ಮಾಡಿ ಮೊಮ್ಮಕ್ಕಳನ್ನ ಕಾಣೋ ವಯಸ್ಸು ರೀ ಇದು. ಈಗ ಯಾಕ್ರಿ ಒಡವೆ ಯೋಚನೆ? ಸಾಕು, ಇದೊಂದು ಮಾಂಗಲ್ಯ ಚೈನ್ ಇದೆಯಲ್ಲ, ನನಗೆ ಅಷ್ಟೇ ಸಾಕು. ಇನ್ನ ಮದ್ವೆ ದಿನ ಯಾವ್ದಾದ್ರು ಆರ್ಟಿಫಿಷಿಯಲ್ ಹಾಕೋತೀನಿ. ಅವತ್ತೊಂದು ದಿನಕ್ಕೆ ಯಾಕೆ ನಾನು ಚಿನ್ನದ ಒಡವೆ ಬೇಕು ಅಂತ ಆಸೆ ಪಡ್ಲಿ? ನನ್ನಿಬ್ರು ಚಿನ್ನದಂತ ಮಕ್ಕಳು ಸುಖವಾಗಿದ್ರೆ ನನಗೆ ಅದೇ ಸಾಕು. ಇನ್ನ ನಮ್ಮ ಜೀವನ ಹೇಗೋ ನಡೆದೋಗ್ಬಿಡುತ್ತೆ. ನಮ್ಮ ಮಕ್ಕಳು ಇನ್ನು ಬದುಕಿ ಬಾಳ್ಬೇಕಾಗಿರೋರು, ಅವ್ರು ಹಾಕೊಳ್ಳಿ ಬಿಡಿ. ಏನು ಬೇಡ ಬಿಡಮ್ಮ, ನನ್ಗೆ ಯಾವ ಒಡವೆನೂ ಬೇಡ, ಏನು ಬೇಡ. ನನಗೇನು ಒಡವೆ ಹಾಕೊಬೇಕು ಅಂತೇನು ಆಸೆ ಇಲ್ಲ. ನಿನ್ನ ಒಡವೆಗಳನ್ನ ನೀನೇ ಇಟ್ಕೋ. ಯಾಕೆ?
ಆ ಹುಡುಗನ ಮನೆಯವ್ರು ಏನಾದರೂ ಆ ಒಡವೆ ಕೊಡಿ ಈ ಒಡವೆ ಕೊಡಿ ಅಂತ ಏನಾದರೂ ಕಂಡೀಷನ್ ಏನಾದರೂ ಹಾಕ್ತಿದಾರಾ? ಆ ಥರ ಏನಾದರೂ ಹೇಳು, ನನಗೆ ಈ ಮದುವೆನೇ ಬೇಡ. ಈ ಆ ಥರ ಏನಿಲ್ಲ ಕಣೆ. ಪಾಪ ಅವ್ರು ಹಂಗೆಲ್ಲ ಕೇಳೇ ಇಲ್ಲ. ಏನು ಬೇಡ, ಹುಡುಗಿನ ಮದುವೆ ಮಾಡ್ಕೊಡಿ ಸಾಕು ಅಂತಾನೆ ಕೇಳಿದ್ದಾರೆ. ನಾನೇನೆ ನನ್ನ ಮಗಳನ್ನ ಬರೀ ಕೈಲಿ ಏನು ಕಳಿಸ್ಬಾರ್ದು, ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಒಡವೆ ಕೊಡ್ತಾ ಇದ್ದೀನಿ ಅಷ್ಟೇ ನಿನಗೆ. ಕಾವಿಂಗು ನಾನೇನು ಹಂಗೆ ಕಳಿಸಿಲ್ವಲ್ಲ, ಅವಳಿಗೆ ಬಳೆ ನೆಕ್ಲೆಸ್ ಎಲ್ಲ ಮಾಡಿಸಿ ಕಳಿಸಿದ್ದೀನಲ್ಲ, ನಿನಗೂ ಹಾಗೇನೆ, ನಿನಗೂ ಏನು ಕಮ್ಮಿ ಮಾಡೋದಿಲ್ಲ. ಸರಿ ಭಾರತಿ, ಹಾಗಿದ್ರೆ ನಾನು ಹೋಗ್ಬಿಟ್ಟು ಕಾರ್ಡ್ಗಳನ್ನ ಕೊಟ್ಬಿಟ್ಟು ಬರ್ತೀನಿ. ಸಂಜೆ ಬರೋ ತಡ ಆಗ್ಬೋದು, ರಾತ್ರಿನೇ ಆಗ್ಬೋದು ಅಂತ ಇಟ್ಕೋ. ಸರಿ ರೀ, ಹುಷಾರು. ಗಾಡಿಗೆ ಹೇಳಿದ್ದೀರಾ? ಹ್ಞೂ, ಗಾಡಿಗೆ ಹೇಳಿದ್ದೀನಿ. ಇನ್ನೇನು ಬಂದ್ಬಿಡ್ತಾರೆ. ನಾನು ಇಲ್ಲಿಂದ ಸರ್ಕಲ್ ಹತ್ರ ಹೋಗ್ತೀನಿ, ಗಾಡಿ ಬಂದಿರುತ್ತೆ, ಹಾಗೆ ಗಾಡಿ ಎತ್ಕೊಂಡು ಹೋಗ್ತೀನಿ. ಸರಿ ರೀ. ಹಾಗೆ ಮದ್ವೆಗೆ ಸೀರೆಗಳನ್ನ ತಗೋಬೇಕು. ಅದೇ ನಿಮಗೆ ಪರಿಚಯ ಇದಾರಲ್ಲ ಆ ಸೀರೆ ಅಂಗಡಿಯವನು, ಅವನಿಗೆ ಹೇಳ್ಬಿಟ್ಟು ಒಳ್ಳೊಳ್ಳೆ ರೇಷ್ಮೆ ಸೀರೆಗಳನ್ನ ತಂದ್ಕೊಡಕ್ಕೆ ಹೇಳ್ತೀರಾ ರೀ. ಅದರಲ್ಲಿ ಯಾವ್ದು ಬೇಕು ಅಂತ ನಾವು ನೋಡ್ತೀವಿ. ಮನೆಗೇನಾ? ಹಾ ರೀ, ಮನೆಗೆ ತಗೋಬರಕ್ ಹೇಳಿ, ಚೆನ್ನಾಗಿರೋದು ತಗೋಬರಕ್ ಹೇಳಿ. ಅದ್ರಲ್ಲಿ ನಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೋತೀವಿ. ನಮ್ಗೇನು ಜಾಸ್ತಿ ಸೀರೆಗಳಂತಲ್ಲ. ಮುಹೂರ್ತಕ್ಕೆ ಹುಡುಗನ ಮನೆಯವರೇ ಕೊಡ್ತಾರೆ, ರಿಸೆಪ್ಷನ್ಗೂ ಕೂಡ ಅವರೇ ಕೊಡ್ತಾರಂತೆ. ಇನ್ನು ನನ್ನ ಮಗಳಿಗೆ ಒಂದು 2-3 ಜೊತೆ ಬೇಕಲ್ಲ ರೀ, ಅಲ್ಲಿ ಇಲ್ಲಿ ಹೋಗೋದಕ್ಕೆ ಹೊಸದಾಗಿ ಮದುವೆ ಆದಾಗ. ಇನ್ನು ಹುಡುಗಂಗೆ ನಾವೇ ಕೊಡಿಸ್ಬೇಕು. ಹುಡುಗಂಗೆ 2 ಜೊತೆ ಬಟ್ಟೆ, ನನ್ನ ಮಗಳಿಗೆ ಒಂದು 3-4 ಜೊತೆ ಬಟ್ಟೆ ಅಂದರೆ ಸೀರೆಗಳು. ಆಮೇಲೆ ಅವಳು ಡೈಲಿ ಯೂಸ್ಗೆ ಈ ಥರ ಚೂಡಿದಾರಗಳು ಅದೊಂದು 5 ಜೊತೆ. ಆಮೇಲೆ ನಮ್ಮ ಕಾವಿಂಗೆ ರೀ, ಕಾವಿಂಗ್ ಒಂದು ಜೊತೆ ಕೊಡಿಸ್ಬೇಕು ಸೀರೆನ. ಇನ್ನು ನನಗೆ ನಿಮಗೆ ಏನಂದರೂ ಒಂದು 10-12 ಜೊತೆ ಬೇಕಾಗುತ್ತೆ ರೀ. ಚೂಡಿದಾರ ಬೇಕಾದರೆ ಹೊರಗಡೆ ಎಲ್ಲಾದರೂ ತೊಗೊಂಡ್ರಾಯ್ತು. ಸದ್ಯಕ್ಕೆ ಇವಾಗ ಮದುವೆಗೆ ಸೀರೆಗಳು ಬೇಕು. ಸರಿ ಭಾರತಿ, ನಾನು ಹೋಗ್ತಾ ಹೇಳ್ತೀನಿ ಬಿಡು. ಇವತ್ತು ಸಾಯಂಕಾಲನೋ ಇಲ್ಲ ನಾಳೆನೋ ಬರ್ಬೋದು. ಏನಮ್ಮ ರಮ್ಯಾ, ನಿಂಗೆ ಯಾವ್ಯಾವ ಸೀರೆ ಬೇಕೋ ಎಲ್ಲನೂ ಎತ್ತಿಟ್ಕೊಬಿಡಮ್ಮ. ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಗಳೇ. ಇನ್ನು ಅಮ್ಮಮ್ಮ ಅಂದರೂ ಒಂದು ವಾರ ನಮ್ಮ ಮನೇಲಿ ಇರ್ತೀಯ, ಆಮೇಲೆ ಗಂಡನ ಮನೆಗೆ ಅಂತ ಹೊರಟ್ಬಿಡ್ತೀಯ. ಆಮೇಲೆ ನಾವೇನಾದ್ರು ಕೊಡ್ಸೋಕ್ಕಾಗತ್ತಾ? ನಮ್ಮ ಮನೇಲಿ ಇರೋವರೆಗೂ ಚೆನ್ನಾಗಿರ್ಬೇಕು. ಹಾಂ ಏನಮ್ಮ, ಯಾವ್ದು ಬೇಕೋ ತಗೊಂಬಿಡು. ತಗೋತಾಳೆ ಬಿಡ್ರಿ, ಸೀರೆ ಬಗ್ಗೆ ಅವಳಿಗೇನು ಅಷ್ಟು ಗೊತ್ತಾಗೋದಿಲ್ಲ. ಡ್ರೆಸ್ಗಳಂದ್ರೆ ತಗೋತಿದ್ಲು, ನಾನೇ ಸೆಲೆಕ್ಟ್ ಮಾಡ್ತೀನಿ. ಅವಳಿಗೆ ಯಾವ್ದು ಸೂಟ್ ಆಗುತ್ತೋ ನನಗೆ ಗೊತ್ತಾಗತ್ತೆ. ಸರಿ ಭಾರತಿ, ಹಾಗಿದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಈಗಲೇ ತಡ ಆಗಿದೆ. ಹಾಂ ರೀ, ಆಯ್ತು. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಮ್ಮ ರಮ್ಯಾ, ಇವಾಗ್ಲಾದ್ರೂ ಖುಷಿ ಖುಷಿಯಾಗಿರೆ. ಯಾಕೆ ಒಳಗೆ ಸಿಡುಕ್ತಾ ಇರ್ತೀಯ? ಅಪ್ಪ ಸುಮ್ಮನೆ ಮೇಲ್ಮೇಲೆ ನಗ್ನಗ್ತಾ ಇರ್ತಾರಷ್ಟೇ. ಇನ್ನೊಂದು ವಾರದಲ್ಲಿ ನೀನು ಮದುವೆ ಆಗ್ಬಿಟ್ಟು ಹೋಗ್ತೀಯ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ನೀನು ಈಗಲೂ ಬೇಜಾರು ಮಾಡ್ಕೊಂಡಿರೋದು, ಸಿಡುಕ್ತಾ ಇರೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಅಪ್ಪನ ಮನ್ಸಿಗೆ ತುಂಬ ನೋವಾಗುತ್ತೆ ರಮ್ಯಾ. ಸ್ವಲ್ಪ ಅರ್ಥ ಮಾಡ್ಕೊ ಮಗಳೇ ನಾನು ಹೇಳೋದನ್ನ. ಇಲ್ಲಿಂದ ಹೋಗೋವರೆಗಾದ್ರೂ ಖುಷಿ ಖುಷಿಯಾಗಿರಬಾರ್ದಾ? ಏನು ಅಪ್ಪ ಯೋಚನೆ ಮಾಡ್ತಿದ್ದಾರಮ್ಮ? ಹೌದು ಮಗಳೇ, ನಿನ್ನೆ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನಗೆ ಒಂಥರ ಅನಿಸ್ಬಿಡ್ತು. ನೀನಂದ್ರೆ ಅವ್ರಿಗೆ ಎಷ್ಟಿಷ್ಟ ಗೊತ್ತಾ? ಚಿಕ್ಕ ಮಗಳು ಅಂತ ಈಗಲೂ ಪುಟ್ಟ ಮಗು ಅನ್ಕೋಬಿಟ್ಟಿದಾರ ನಿನ್ನ. ಅವ್ರ ಮನ್ಸಿಗೆ ಬೇಜಾರು ಮಾಡ್ಬೇಡಮ್ಮ, ನಗ್ನಾಗ್ತಾ ಇರು ಸಾಕು. ಸರಿ ಆಯ್ತು, ನನಗೆ ಸ್ವಲ್ಪ ಕೆಲಸ ಇದೆ. ಇನ್ನೇನು ಮದುವೆ ಹತ್ರ ಬಂತಲ್ಲ, ಸ್ವಲ್ಪ ಅದು ಇದು ಕೆಲಸಗಳಿರುತ್ತೆ. ನೀನು ಆರಾಮಾಗಿ ರೆಸ್ಟ್ ಮಾಡು. ನಾನೆಲ್ಲ ಕೆಲಸ ನಾನೇ ನೋಡ್ಕೋತೀನಿ. ಆಮೇಲೆ ರಮ್ಯಾ, ಎಲ್ಲ ಕೆಲಸನೂ ಕಲ್ತ್ಕೋಬೇಕಮ್ಮ ನೀನು. ಅದೇನೋ ಯೂಟ್ಯೂಬ್ ಅಂತಾರಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಎಲ್ಲ ಕಲ್ತ್ಕೋಬೋದಂತೆ. ಹೆಂಗೋ ಆರಾಮಾಗಿರ್ತೀಯಲ್ಲ, ಈ ಟೈಮಲ್ಲಿ ಸ್ವಲ್ಪ ನೋಡ್ಕೋ. ಸಾಂಬಾರು ಹೆಂಗೆ ಮಾಡೋದು, ಮುದ್ದೆ ಹೆಂಗೆ ಮಾಡೋದು, ಮತ್ತು ತಿಂಡಿಗಳೆಲ್ಲ ಹೆಂಗೆ ಮಾಡೋದು, ಬಸ್ಸಾರು ಹೆಂಗೆ ಮಾಡೋದು. ಆದಷ್ಟು ಹಳೆ ಕಾಲದವರೆಲ್ಲ ಬಸ್ಸಾರು ಮುದ್ದೆ ಈ ರೀತಿ ಇಷ್ಟಪಡ್ತಾರಮ್ಮ. ಈ ಸೊಪ್ಪಿನ ಪಲ್ಯಗಳು, ತರಕಾರಿ ಪಲ್ಯಗಳು ಈ ರೀತಿ ಇಷ್ಟಪಡ್ತಾರೆ. ತಿಂಡಿಗಳೆಲ್ಲ ಇಷ್ಟಪಡಕ್ಕೆ ಹೋಗಲ್ಲ. ಇಂಥವೆಲ್ಲ ನೋಡ್ಕೊಂಬಿಡು. ಏನಿಲ್ಲ, ನಿಮ್ಮ ಅತ್ತೆ ಮಾವಂಗ ಇಬ್ರಿಗೂ ಬಸ್ಸಾರು, ಮುದ್ದೆ, ಈ ಕಾಳಿನ ಪಲ್ಯ, ಸೊಪ್ಪಿನ ಪಲ್ಯ ಈ ರೀತಿ ಮಾಡಿಕೊಟ್ಬಿಟ್ರೆ ಅವ್ರಿಗಷ್ಟೇ ಸಾಕು. ಹಾಂ, ಟೈಮ್ ವೇಸ್ಟ್ ಮಾಡಬೇಡ, ಕಲ್ತ್ಕೊ. ಹಾಂ, ಕಲ್ತ್ಕೊ. ಹುಡುಗ ಅವನು ಹುಡುಗ ಒಳ್ಳೆ ಕುಂಬಳಕಾಯಿ ಇದ್ದಂಗಿದ್ದಾನೆ. ಎಲ್ಲ ನನ್ನ ಹಣೆ ಬರ. ಹೋಗಿ ಅವನನ್ನ ಕಟ್ಕೊಬೇಕು.